4 ರೊಟ್ಟಿ ಸುಡಕ್ ಬರ್ಲಿಲ್ಲ, ಹಿಟ್ಟೆಲ್ಲ ಹಾಳು ಮಾಡಿದ್ಯಾ, ದುಡ್ಡು ಬೇರೆ ಕೇಳ್ತಿದ್ಯಾ? ನೀನ್ ಮಾಡಿದ ಕೆಲ್ಸಕ್ಕೆ ಇದು ಸರಿ ಹೋಯ್ತು. ನೀನು ಶ್ರದ್ಧೆ ಭಕ್ತಿಯಿಂದ ಸೀರೆ, ರೌಕೆ, ಹಣ್ಣು, ಹಂಪ್ಲು, ಬಿಚ್ಚೋಲೆ, ಕಾಡ್ಗೆ, ಅಕ್ಕಿ, ಬೆಲ್ಲ ಎಲ್ಲ ಕೊಟ್ಟು ಆ ದೇವಿಗೆ ಮಡಲ್ ತುಂಬು. ಅವಳು ನಿನ್ನ ಹಣೆ ಮೇಲಿನ ಸೌಭಾಗ್ಯನ ಕಾಪಾಡ್ತಾಳೆ. ಅಮ್ಮನ ಮೇಲೆ ನಂಬಿಕೆ ಇದ್ರೆ ಅವಳು ಮಡಲು ತುಂಬು. ನಿನ್ ಗಂಡ ಕ್ಷೇಮವಾಗಿ ಬಂದು ನಿನ್ ಮುಂದೆ ನಿಲ್ಲಿಲ್ಲ ಅಂದ್ರೆ ಕೇಳು. ಇವರು ಅರ್ಜುನ್ ಹೆಂಡತಿ ಸೇವಂತಿ ಅಕ್ಕ ಅಲ್ವಾ? ಅಂದ್ರೆ ಗಂಡ ಹೆಂಡತಿ ಇಬ್ರು ಊರಿಗೆ ಬಂದು ನನಗೆ ಫೋನ್ ಮಾಡಿಲ್ವಾ? ಕಣ, ಆಗ ಮಾತ್ರ ಹೇಳ್ಬೇಡ ಕಣ, ಹಾಗೆಲ್ಲ ಹೇಳ್ಬೇಡ. ನೋಡು, ನನಗೆ ಸೇವಂತಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ ಸೇವಂತಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸಮಾಧಾನ ಮಾಡ್ಕೋ ಅರ್ಜುನ್. ಹಲೋ. ಅರ್ಜುನ್, ನೀನ್ ಹೀಗ್ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣ. ನೋಡು, ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಇನ್ಯಾವತ್ತಾದ್ರೂ ಕಾಲ್ ಮಾಡು. ಏಯ್, ಜಾರ್ಕೋಬೇಡ ನೀನು. ಮಾತಿದ್ರೆ ಫ್ರೆಂಡು ಅಂತ ಎಲ್ಲೋ ಅಲ್ಲ ಕಣೋ. ನೀನ್ ನಮ್ಮ ಊರಿಗೆ ಬಂದಿರೋ ವಿಷಯನೇ ಹೇಳಿಲ್ಲ. ಅಲ್ಲ, ನಾನು ಅಷ್ಟು ಬೇಡವಾಗೋದು ನಿನಗೆ? ತಲೆ ತಿನ್ಬೇಡವೋ? ನಾನು ಯಾವ ಊರಿಗೂ ಬಂದಿಲ್ಲ. ಸಾಕು ಸುಮ್ನಿರೋ. ಈಗ ತಾನೇ ಸೇವಂತಿ ಅಕ್ಕನ್ ನೋಡ್ದೆ. ಏನು ಏನಂದೆ? ನಿನ್ ಹೆಂಡತಿ ಸೇವಂತಿ ನೋಡ್ದೆ ಕಣೋ. ನಿಜನಾ? ನಾನ್ ಯಾಕಪ್ಪ ಸುಳ್ಳು ಹೇಳಿ? ನಿಜಾನೇ ಹೇಳ್ತಿರೋದು. ಎಲ್ಲಿ ನೋಡ್ದೆ? ನಮ್ಮೂರಲ್ಲಿ. ಯಾಕೆ, ಜೊತೆಲಿ ನೀನ್ ಬರ್ಲಿಲ್ವಾ? ಅವಳಲ್ಲಿ ಇದ್ದಾಳ? ಇನ್ನೇನ್ ಮಾತಾಡ್ಸ್ಬೇಕು ಅನ್ನೋಷ್ಟ್ರಲ್ಲಿ ಮಿಸ್ ಆಗ್ಬಿಟ್ರು ಕಣೋ. ಸರಿ, ನೀನೆಲ್ಲಿದ್ದೀಯಾ? ನಾನು ಬೆಂಗಳೂರಲ್ಲಿ ಇದ್ದೀನಿ. ನಾನು ಈಗಲೇ ಬರ್ತೀನಿ. ಈಗಲೇ ನಿಮ್ಮ ಊರಿಗೆ ಹೊಡ್ತೀನಿ ನಾನು. ಅಂದ್ರೆ ಸೇವಂತಿ ಅಕ್ಕ ಒಬ್ರೇ ಬಂದಿದ್ದಾರಾ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ಅವಳೇನಾದ್ರೂ ಕಾಣಿಸ್ಕೊಂಡ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡು. ನಾನು ಆದಷ್ಟು ಬೇಗ ಬರ್ತೀನಿ. ಸರಿ ಕಣೋ, ಆಯ್ತು, ಬೇಗ ಬಾ. ಕರ್ಣ, ಏನಾಯ್ತು ಅರ್ಜುನ್? ಏನ್ ಹೇಳ್ತಿದ್ದಾನೆ ಅವನು? ಸರಿ, ಹುಡ್ಕನ. ನನ್ನ ನಂಬಿಕೆ ನಿಜ ಆಗೋಯ್ತು ಕಣೋ. ನನ್ನ ನಂಬಿಕೆ ನಿಜ ಆಗೋಯ್ತು. ನನ್ನ ಸೇವಂತಿ ಬದುಕಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ಹೌದು, ನನ್ನ ಫ್ರೆಂಡ್ ಅವಳನ್ನ ಅವನೂರಲ್ಲಿ ನೋಡಿದಂತೆ. ನಿಜವಾಗ್ಲೂನಾ? ಹ್ಞೂ, ಅವನೇ ನೋಡಿ ಇವಾಗ ನಾನು ಫೋನ್ ಮಾಡಿ ಹೇಳ್ದ. ನನಗಂತೂ ನಂಬಕ್ಕೆ ಆಗ್ತಿಲ್ಲ ಅರ್ಜುನ್. ನನಗೂ ತುಂಬಾ ಖುಷಿ ಆಗ್ತಿದೆ. ನೀನ್ ಹೇಳ್ದಾಗೆ ಅದಕ್ಕೆ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ಆಯ್ತು. ಅವಳು ನನ್ನ ಬಿಟ್ಟು ಹೋಗಲ್ಲ ಕಣೋ. ಅವಳು ಬಿಟ್ಟು ಹೋಗಲ್ಲ. ನನಗೆ ಚೆನ್ನಾಗಿ ಗೊತ್ತು. ಯಾವ ಊರಲ್ಲಿ ಇದಾರಂತೆ? ನಾನು ನಿನ್ಗೆಲ್ಲ ಹೇಳ್ತೀನಿ. ಈ ವಿಷಯ ಫಸ್ಟ್ ಅಜ್ಜಿಗೆ ಹೇಳಬೇಕು. ಅಜ್ಜಿ ತುಂಬಾ ಖುಷಿ ಪಡ್ತಾರೆ. ಅಜ್ಜಿ, 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 ಅಮ್ಮ, ಮಾವ, ಎಲ್ಲ ಬನ್ನಿ. ಏನಾಯ್ತು? ಅಜ್ಜಿ, ಯಾಕೆ ಓಡ್ ಬರ್ತಿದ್ಯಾ? ಮಾವ, ಖುಷಿ ವಿಷಯ. ನನ್ ಸೇವಂತಿ ಸಿಕ್ಬಿಟ್ಲು. ಭಾವ, ನಿಮ್ಗಿನ್ನೂ ಭ್ರಮೆ ಹೋಗಿಲ್ವಾ? ಅಯ್ಯೋ, ಭ್ರಮೆನೂ ಇಲ್ಲ, ಏನೂ ಇಲ್ಲ. ನಿಜಾನೇ, ಅವಳು ಪಾರ್ವತಿಪುರದಲ್ಲಿದ್ದಾಳಂತೆ. ಅರ್ಜುನ್, ಪಾರ್ವತಿಪುರದಲ್ಲೂ ಇಲ್ಲ, ಪಾಂಡವಪುರದಲ್ಲೂ ಇಲ್ಲ. ಸೇವಂತಿ ಸತ್ತು ಹೋಗಿದ್ದಾಳೆ. ಪೊಲೀಸ್ ಅವರೇ ಹೇಳಿದಾರಲ್ಲಪ್ಪ.
ಅಯ್ಯೋ ನೀವ್ಯಾರು ನನ್ನ ಮಾತನ್ನೇ ನಂಬ್ತಿಲ್ವಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಸೇವಂತಿ ನೋಡ್ದೆ ಅಂತ ಹೇಳ್ದ. ಅರ್ಜುನ್ ಬಾವ ಬೇಡ, ದಯವಿಟ್ಟು ಈಗ ಆಡ್ಬೇಡಿ. ಸೇವಂತಿ ಅಕ್ಕನು ಹೀಗೆ ನಾನ್ ಮಗುನ್ ನೋಡ್ದೆ ಅಂತ ಅವಳು ಭ್ರಮೆ ಪಟ್ಕೊಂಡು ಅವಳಿಗೆ ಬುದ್ಧಿ ಭ್ರಮಣೆ ಆಗೋಯ್ತು. ಇವಾಗ ನಿಮ್ಗೂ ಹಾಗೆ ಆಗ್ತಾ ಇದೆಯಾ? ಇಲ್ಲ ಮಣಿ, ಅರ್ಜುನ್ ಹೇಳ್ತಿರೋದು ನಿಜ. ಈಗಷ್ಟೇ ಅರ್ಜುನ್ ಫ್ರೆಂಡ್ ಫೋನ್ ಮಾಡಿದ್ದ, ಅದಕ್ಕೆ ಓಡಾಡ್ತಿರೋದನ್ನ ಅವ್ನು ನೋಡೋದ್ನಂತೆ. ಅಲ್ಲ ಅರ್ಜುನ್, ನಿಜನೇನೋ ನಮ್ ಸೇವಂತಿ ಬದುಕಿದಾಳ? 100ಕ್ಕೆ 200% ಬದುಕಿದಾಳೆ. ಕೊನೆಗೂ ನಾವು ನಂಬಿದ್ದೇವ್ರು ನಮ್ ಕೈ ಬಿಡ್ಲಿಲ್ಲ. ಅಲ್ಲ, ಅವಳ ನಾನೇ ನನ್ನ ಕೈಯಾರೆ ತಲೆ ಹೊಡೆದು ಸಾಯಿಸಿದೀನಿ. ಅವಳು ಬದುಕ್ ಬರಕ್ ಹೇಗ್ ಸಾಧ್ಯ? ನನ್ಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಪಾಪ ನಮ್ ಸೇವಂತಿಗೆ ಇಂಥ ಗತಿ ಬಂದ್ಬಿಡ್ತಲ್ಲ, ಅದಕ್ ನಾನ್ ಕಾರಣ ಆದ್ನಲ್ಲ ಅಂತ ನಾನು ಎಷ್ಟು ಕೊರಗ್ತಿದೆ ಗೊತ್ತಾ. ಈಗ ಸಮಾಧಾನ ಆಯ್ತು. ಆ ಪೀಡೆ ತೊಲಗ್ತು ಅನ್ಕೊಂಡ್ರೆ ಅವಳು ಇನ್ನೂ ಈ ಲೋಕನೇ ಬಿಟ್ಟು ಹೋಗಿಲ್ವಾ? ಅರ್ಜುನ್, ನಿಮ್ ಸಂಸಾರಕ್ಕೆ ಯಾರ ಕೆಟ್ಟ ಕಣ್ಣು ಬಿದ್ದಿದ್ಯೋ ಏನೋ. ಅವಳು ಬಂದ ತಕ್ಷಣ ಇಬ್ರು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಎಳೆ ತೆಗೆಸ್ಕೊಂಬನ್ರಪ್ಪ. ಇಲ್ಲ, ಆ ನನ್ ಶತ್ರು ವಾಪಸ್ ಮನೆಗೆ ಬರಬಾರ್ದು. ಏನ್ ಮಾಡ್ಲಿ ಇವಾಗ? ಅರ್ಜುನ, ಸೇವಂತಿ ನಿನ್ ಫ್ರೆಂಡ್ ಮನೇಲಿ ಇದ್ದಾಳಂತ. ಇಲ್ಲ ಅಜ್ಜಿ, ಅವಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ನು ನೋಡಿದ್ನಂತೆ. ಮಾತಾಡ್ಸ್ಬೇಕು ಅನ್ನೋಷ್ಟರಲ್ಲಿ ಮಿಸ್ ಆಗೋದ್ಲಂತೆ. ಅಯ್ಯೋ, ಅವಳು ನೋಡಿದ್ನಲ್ಲ, ನಾನು ಅವಳ ಜೊತೆ ಇದ್ದೀನಿ ಅನ್ಕೊಂಡು ನನಗೆ ಫೋನ್ ಮಾಡ್ದ. ಅಂದ್ರೆ ಅದಕ್ಕೆ ಪಾರ್ವತಿಪುರದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ? ಅವಳು ಬದುಕಿದಾಳೆ ಅಂತ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಅವಳು ಯಾವುದೇ ಮೂಲೆಯಲ್ಲಿದ್ರು ನಾನು ಹುಡುಕ್ತೀನಿ, ಕರ್ಕೊಂಡು ಬಂದೇ ಬರ್ತೀನಿ. ಅರ್ಜುನ್, ನಾನು ನಿನ್ ಜೊತೆ ಬರ್ತೀನಿ. ಸರಿ ಅರ್ಜುನ ನಾನು ಬರ್ತೀನಿ ಕಣೋ. ಬೇಡ ಅತ್ತಿಯವರೇ, ನೀವು ರೆಸ್ಟ್ ತಗೊಳ್ಳಿ. ಯಾರು ಬೇಡ. ನಾನು ಕರ್ಣ ಅವರು ಅರ್ಜುನ್ ಬಾವ ಚಿಕ್ಕಿ ಹೋಗ್ಬಿಟ್ಟು ಬರ್ತೀವಿ. ನೀವೆಲ್ಲ ಇಲ್ಲೇ ಇರಿ. ಅವರೆಲ್ಲ ಹೋಗ್ಲಿ, ನೀನ್ ಯಾಕೆ ಹೋಗ್ಬೇಕು? ದೊಡ್ಡಪ್ಪ, ನಿಮಗ್ ಬುದ್ಧಿನೇ ಇಲ್ಲ ನೋಡಿ. ಅಲ್ಲಿ ಕೆಲವೊಂದ್ ಕಡೆ ಗಂಡಸರು ಹೋಗ್ದಿರೋಂತ ಜಾಗಗಳು ಇರುತ್ತೆ. ಅಲ್ಲಿ ಸೇವಂತಿ ಅಕ್ಕ ಏನಾದ್ರು ಬಚ್ಚಿಟ್ಕೊಂಡಿದ್ರೆ ನಾನೇ ತಾನೇ ಹೋಗ್ಬೇಕು. ಅವಳು ಯಾಕೆ ಬಚ್ಚಿಟ್ಕೋತಾಳೆ? ಅಲ್ಲ, ಅವಳು ನಮ್ ಕೈಗೆ ಸಿಗ್ಬಾರ್ದು ಅಂತಾನೆ ಅಷ್ಟು ದೂರ ಹೋಗಿರೋದು. ಹೀಗಿರುವಾಗ ನಮ್ಮನ್ನ ನೋಡಿದ ತಕ್ಷಣ ಅವಳು ಬಚ್ಚಿಟ್ಕೊಳ್ದೇ ಇರ್ತಾಳ? ಹೌದು, ಮಣಿ ಹೇಳ್ತಿರೋದು ಸರಿಯಾಗೇ ಇದೆ. ಮಣಿ, ನಾವು ಹೋಗಿ ಬರೋಣ ಬಾ. ಅಲ್ಲ, ಇದೇನಿದು ಹಾಗೆ ಹೋಗ್ತಾ ಇದ್ದೀರಾ? ಬಟ್ಟೆ ಗಿಟ್ಟೆ ತಗೊಂಡೋಗ್ಬೇಕು ತಾನೆ? ಅದ್ ಸರಿ, ಯಶೋಧ ಎಲ್ಲಿ? ಅದು ಚಿಕ್ಕಿ ಟೆರೆಸ್ ಮೇಲೆ ಬಟ್ಟೆ ಒಣಗಾಕ್ತಾ ಇದಾರೆ. ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಹಾಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ. ನೀವು ಕಾರ್ ತೆಗಿತಾರಿ, ಸರಿನಾ? ಹಾ, ಅರ್ಜುನ್ ನಡಿ.